ಇವರಿಬ್ಬರು ನೋಡಿದಾಗೆಲ್ಲ ನನಗೆ ಪಾಪ ಪ್ರಜ್ಞೆ ಕಾಡುತ್ತೆ. ನನ್ನಿಂದಾಗಿ ಇವರಿಬ್ಬರು ತಬ್ಬಲಿಗಳಾಗ್ಬಿಟ್ರು. ಯಾಕೆ ಹಾಗನ್ಕೋತೀರಾ? ಆಕ್ಸಿಡೆಂಟು ಅಂತ ನೀವೇ ಹೇಳ್ತಾ ಇದ್ದೀರಾ. ಅಂದಮೇಲೆ ಅದು ನಮ್ಮ ಕೈಯಲ್ಲಿರೋದಿಲ್ಲ ಅಲ್ವಾ? ಯಾವುದೋ ಪರಿಸ್ಥಿತಿಗೆ ಸಿಕ್ಕಾಕೊಂಡು ಜೋರಾಗಿ ಓಡಿಸ್ದೆ ಅಂತ ಹೇಳ್ತಾ ಇದ್ದೀರಾ. ಅಂದಮೇಲೆ ಅಲ್ಲೂ ನಿಮ್ಮ ತಪ್ಪಿರೋದಿಲ್ಲ ಅಲ್ವಾ? ಆದರೂ ಇನ್ನೂ ಸ್ವಲ್ಪ ಹುಷಾರಾಗಬೇಕಿತ್ತೋ ಏನೋ ನಾನು. ಹೆಂಡತಿ ಮಗ ಅಷ್ಟೊಂದು ಪ್ರೀತಿಸೋ ತಮ್ಮ ಕಾರಲ್ಲಿರುವಾಗ ನೀವು ಬೇಜವಾಬ್ದಾರಿಯಿಂದ ಕಾರ್ ಓಡಿಸಿರಲ್ಲ ಅಂತ ನನಗೆ ಗೊತ್ತು. ಮಕ್ಕಳು ಚಿಕ್ಕವರಾಗಿದ್ರು, ಅವ್ರಿಗಿಷ್ಟೆಲ್ಲ ಯೋಚಿಸೋ ಅಷ್ಟು ಬುದ್ಧಿ ಬೆಳೆದಿರಲಿಲ್ಲ. ಅದಕ್ಕೆ ತಪ್ಪಾಗಿ ತಿಳ್ಕೊಂಡಿದ್ರು. ಅಮ್ಮನ ಜಾಗದಲ್ಲಿ ಶಾರ್ವರಿ ಅವ್ರನ್ನ ಕಲ್ಪನೆ ಮಾಡ್ಕೊಂಡಿದ್ದಾರೆ. ಅವರು ಮಕ್ಕಳನ್ನ ಹಾಗೆ ನೋಡ್ಕೊಂಡಿದ್ದಾರೆ. ಈಗ ನನ್ನನ್ನು ಹಾಗೆ ನೋಡಬೇಕು ಅಂದರೆ ಹೇಗಾಗತ್ತೆ ಹೇಳಿ? ಪಾಪ ಇವ್ರ ಕೋಪಕ್ಕೂ ಇವ್ರದೇ ಆದ ಕಾರಣ ಇತ್ತು ಅಂತ ನನಗನ್ನಿಸ್ತಾ ಇದೆ. ಇಷ್ಟು ದಿನ ಇದೆಲ್ಲ ಗೊತ್ತಿಲ್ಲದೆ ಇವ್ರೇನಾದರೂ ನನ್ನನ್ನು ಅಂದಾಗ ನೊಂದ್ಕೋತಾ ಇದ್ದೆ. ಆದರೆ ಇನ್ಮೇಲೆ ಇವ್ರು ಏನಂದ್ರು ನಾನು ನೊಂದ್ಕೊಳ್ಳೋದಿಲ್ಲ. ಅಷ್ಟೇ ಅಲ್ಲ, ಅವ್ರು ಕಳ್ಕೊಂಡಿರೋ ತಾಯಿ ಪ್ರೀತಿ ಮತ್ತೆ ಸಿಗೋ ಹಾಗೆ ನಾನು ಮಾಡ್ತೀನಿ. ಸತ್ಯ ಅರ್ಥ ಮಾಡಿಸಿ ಅವ್ರು ನಿಮ್ಮನ್ನ ಅಪ್ಪ ಅಂತ ಕರೆಯೋ ಹಾಗೆ ಮಾಡೇ ಮಾಡ್ತೀನಿ. ಬೇಷ್ ಸಂಧ್ಯಾ, ನೀನು ಎಲ್ಲೋ ಇರಬೇಕಿತ್ತು. ಎಷ್ಟು ಬೇಗ 1 ಲಕ್ಷ ಹೊಂದಿಸಿ ಅವ್ರಿಗೆ ಕೊಟ್ಟು ಕೈ ತೊಳ್ಕೊಂಡೆ ನೋಡು. ಆದರೂ ಕೇಳೋದು ಕೇಳದೆ ಇನ್ನೊಂದು 4 ಲಕ್ಷ ಎಕ್ಸ್ಟ್ರಾ ಕೇಳಿದರೆ ನನ್ನ ಖರ್ಚಿಗೂ ಆಗಿರೋದು. ತಾತ, ನಾ ಮೂವಿ ನೋಡ್ತಿರ್ಲಿಲ್ವಾ? ಹಾರರ್ ಮೂವಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಗೊತ್ತಾ? ನೀನು ಹಾರರ್ ಮೂವಿನೇ ನೋಡಬೇಕು ಅಂತಂದರೆ ಟಿ ವಿಲಿ ಯಾಕೆ ನೋಡ್ತೀಯಾ? ಹೋಗಿ ಕನ್ನಡಿ ನೋಡ್ಕೋ. ಇದಕ್ಕಿಂತ ಹಾರರ್ ಆಗಿರುತ್ತಲ್ಲೋ. ಇಲ್ಲ, ನಿಂಗೇನಾದ್ರು ತಲೆಗಿಲ್ಲ ಕೆಟ್ಟಿದ್ಯಾ? ಹೊಸರಿ ಹೆಂಗಸರು ಹಾರರ್ ಮೂವಿ ಎಲ್ಲ ನೋಡ್ತಾರ? ನೀನು ಹಾಗೆ ನೋಡಲೇಬೇಕು ಅಂತಂದರೆ ಭಕ್ತಿ ಚಾನಲ್ ಹಾಕ್ಕೊಂಡು ಒಳ್ಳೊಳ್ಳೆ ಹಾಡುಗಳನ್ನು ಕೇಳು. ನಿನ್ಗದು ಸರಿ ಹೋಗಲಿಲ್ಲ ಅಂತಂದರೆ ನನ್ನ ಕೇಳು, ನಾನೇ ಹೇಳ್ತೀನಿ. ಇದೊಳ್ಳೆ ಕಾಟ ಆಯ್ತಲ್ಲ ತಾತ ನಿಂದು. ನನಗೆ ಏನು ಮಾಡೋಕ್ಕೂ ಬಿಡಲ್ವಲ್ಲ? ಹೌದು, ಈ ಮನೇಲಿ ಯಾರ್ಯಾರು ಏನೇನು ಮಾಡಬೇಕು ಅನ್ನೋದನ್ನು ಈ ದತ್ತಾನೇ ನಿರ್ಧಾರ ಮಾಡೋದು. ಅಲ್ಲ, ನೀನು ಗರ್ಭಿಣಿ ಹೆಂಗಸು. ನೀನು ಏನು ಮಾಡಬೇಕು, ಏನು ತಿನ್ನಬೇಕು, ಹೇಗಿರಬೇಕು ಅನ್ನೋದನ್ನು ನಾನೇ ನಿನಗೆ ಹೇಳೋದು. ಸಂಧ್ಯಾ, ಸಂಧ್ಯಾ, ಏನಣ್ಣ, ನಾನು ಇಲ್ಲೇ ಇದ್ದೀನಿ. ನಿಧಾನಕ್ಕೆ ಮಾತಾಡು. ಯಾಕೆ ಕೂಗ್ತಿದ್ಯಾ? ಬರೀ ಕೂಗಾಡೋದಲ್ಲ, ನೀನು ಮಾಡಿರೋ ಕೆಲಸಕ್ಕಿಲ್ಲ ಹೊಡೆದು ಹೂತಾಕ್ಬಿಡ್ಬೇಕು. ಸಮರ್ಥ, ಏನಾಯ್ತು? ಏನೇನಾಯ್ತು? ಏನು ಆಗದೆ ಮನೆಯವ್ರಿಗೂ ಬಂದಿರೋದೇ ದೊಡ್ಡ ವಿಷಯ. ನಾನು ಇವತ್ತು ಆಫೀಸಲ್ಲಿ ಆಗಿರೋ ಅವಮಾನಕ್ಕೆ ಎಲ್ಲೋ ಹೋಗ್ಬೇಕಿತ್ತು. ಅಣ್ಣ, ಈಗ ಏನಾಯ್ತು ಅಂತ ಹೀಗೆಲ್ಲ ಮಾತಾಡ್ತಿದ್ಯಾ? ಮಾತಾಡ್ಬೇಡ ನೀನು. ನನ್ನ ಜೀವಂತ ಹೆಣ ಮಾಡ್ಬೇಕು ಅನ್ಕೊಂಡಿದ್ಯಾ? ಸಮರ್ಥ್ ಬಿಡು ಅವಳ ಕೈನ. ಪ್ರೆಗ್ನೆಂಟ್ ಕಣೋ ಅವಳು. ಸಮರ್ಥ, ಯಾಕೋ ಏನು ಮಾಡಿರಲಿಲ್ಲ ಅವಳು? ತಾತ, ಎಲ್ಲೋದ್ರೂ ಚಾಳಿ ಬಿಡಲ್ಲ. ಈ ಮಾನ್ಗೇಟ್ ಅವಳು ನಮ್ಮ ಆಫೀಸಿಗೆ ಬಂದು ಅಭಿ ಅಕ್ಕ ಅಂತ ಹೇಳ್ಕೊಂಡು ನಮ್ಮ ಕ್ಯಾಶರ್ ಹತ್ರ 1 ಲಕ್ಷ ಇಸ್ಕೊಂಡು ಬಂದಿದ್ದಾಳೆ. ತುಳಸಿಯವರೇ, ಏನು ಹೇಳ್ತಾ ಇದ್ದೀರಾ?
ಅಚ್ಚೆ ಹಿಡಿಯೋರು. ಆದರೆ ಈಗ ಅಪ್ಪ ಅಂತ ಕರೆಯೋಕ್ಕೂ ಮನಸ್ಸಿಲ್ಲ ಅವ್ರಿಗೆ. ಸಮಾಧಾನ ಮಾಡ್ಕೊಳ್ಳಿ ಮಾಧವ್ ಅವರೇ, ಎಲ್ಲ ಸರಿ ಹೋಗೇ ಹೋಗುತ್ತೆ. ನಿಮ್ಮ ಮಾತು ಕೇಳಿದ ಮೇಲೆ ನನಗೂ ಹಾಗೆ ಅನಿಸ್ತಿದೆ ತುಳಸಿಯವರೇ. ನೀವಿವತ್ತು ನನಗೆ ಬರೀ ಸಮಾಧಾನ ಮಾಡಲಿಲ್ಲ, ನನಗೊಂದು ಕನಸು ಕೊಟ್ರಿ. ಅದು ನನಸು ಹಾಗೇ ಆಗುತ್ತೆ ಅನ್ನೋ ಹೋಪ್ಸ್ ಕೊಟ್ರಿ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಿಜವಾಗ್ಲೂ ಇದೆಲ್ಲ ಈಡೇರುತ್ತಾ? ಖಂಡಿತ ಒಂದಲ್ಲ ಒಂದಿನ ನೀವು ಅಭಿ ಜೊತೆ ಕೂತ್ಕೊಂಡು ಬೆಳದಿಂಗಳಲ್ಲಿ ಕೈ ತುತ್ತು ತಿನ್ನೋ ದಿನ ಬಂದೇ ಬರುತ್ತೆ. ಏನು ಹೇಳ್ತಾ ಇದೆಯಾ ಸಮರ್ಥ? ಅವಳು ಯಾಕೆ ನಿಮ್ಮ ಆಫೀಸಿಗೆ ಬಂದು ದುಡ್ಡು ತಗೊಂಡು ಬರ್ತಾಳೆ? ಯಾರಿಗೆ ಗೊತ್ತು ತಾತ, ಆಫೀಸಲ್ಲಿ ಅಭಿ ಥರ ಟೈಮ್ ನೋಡ್ಕೊಂಡು ಸುಳ್ಳು ಹೇಳ್ಬಿಟ್ಟು ದುಡ್ಡು ಇಸ್ಕೊಂಡು ಬಂದಿದ್ದಾಳೆ. ನಾಚಿಕೆ ಮನೆ ಮಾಡಿಲ್ವಾ ಸ್ವಲ್ಪನಾದ್ರು? ನನಗೇನೋ ಅರ್ಜೆಂಟ್ ದುಡ್ಡು ಬೇಕಿತ್ತು, ಅದಕ್ಕೆ ಇಸ್ಕೊಂಬಂದೆ. ಎಷ್ಟಿದ್ರು ನನ್ನ ತಮ್ಮ ತಾನೆ, ಅದ್ರಲ್ಲೇನಿದೆ? ಸಿಗುತ್ತೆ ತೋರಣ ಕಟ್ಬಿಡ್ತೀನಿ. ಸಮರ್ಥ್, ಕಾಮ್ ಡೌನ್ ಸಮರ್ಥ್. ಏನು ಕಾಮ್ ಡೌನ್ ಸಿರಿ? ಆ ಮನುಷ್ಯ ಎಂತೆಂತ ಮಾತಾಡ್ದಂತ ಗೊತ್ತಾ ನಿಂಗೆ? ಹೋಗಿ ಹೋಗಿ ಅವ್ನು ದುಡ್ಡು ಇಸ್ಕೊಂಡ್ ಬಂದಿದ್ದಾಳೆ ಹುಡುಗೆ. ಅಯ್ಯೋ, ನೀನ್ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಳ್ತಿದ್ಯಾ? ನೀನೇನು ದುಡ್ಡು ಕೊಟ್ಟಿಲ್ವಲ್ಲ, ಅದು ನನ್ನ ತಮ್ಮನ ದುಡ್ಡು, ಅವ್ನು ಕೊಟ್ಟಿದ್ದಾನೆ ಅಷ್ಟೇ. ಆ ದುಡ್ಡನ್ನ ಅವನೇನು ಕೈಯಾರ ಕೊಟ್ಟನ ನಿಂಗೆ? ನೀನು ಸುಳ್ಳು ಹೇಳಿ ಲಪ್ಟ ಇಸ್ಕೊಂಡು ಬಂದಿದ್ಯಲ್ಲ, ಎಷ್ಟು ಚೀಪಾಗಿ ನೋಡಿ ಕೆಡ್ದಾಗ ಮಾತಾಡ್ದ ಗೊತ್ತಾ? ನೀನ್ ಮಾಡಿರೋ ಕಚಡ ಕೆಲಸಕ್ಕೆ ನಾನು ಯಾಕೆ ಅವಮಾನ ಅನ್ಭವಿಸ್ಬೇಕಲ್ಲಿ? ಅದು ನೋಡೋಣ. ಮಾತಾಡ್ಬೇಡ ನೀನು. ಮೊದಲು ದುಡ್ಡಲ್ಲಿ ಹಿಡಿದೋ ತಗೋಬಾ. ಅವನು ವಾಪಸ್ ಕೊಡಕ್ಕೆ ಹೇಳಿದಾನೆ. ತಗೊಂಡೋಗಿ ಫಸ್ಟ್ ಅವ್ನು ಹೆದೆ ಮೇಲೆ ಬಿಸಾಕ್ತೀನಿ. ಏನ್ ನೋಡ್ತಾ ನಿಂತಿದ್ಯಾ? ಹೋಗಿ ತಗೊಂಬ ಅಂದೆ. ಅದು ಅಣ್ಣ, ಆ ದುಡ್ಡು ಖಾಲಿ ಆಯ್ತು. ₹1,00,000 ಒಂದೇ ದಿವಸದಲ್ಲಿ ಖಾಲಿ ಮಾಡಿದೀಯ? ತಾತ ನೋಡಿದ್ರೆ ಅವಳು ನಾಟಕನ? ಏಯ್, ಸುಮ್ಮನೆ ನಾಟಕ ಮಾಡಬೇಡ, ಮರ್ಯಾದಿಂದ ದುಡ್ಡು ತಗೊಂಬ. ನೋಡು, ನಾಳೆ ಬೆಳಿಗ್ಗೆವರೆಗೂ ನಿಂಗೆ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಆ 1,00,000 ನನ್ನ ಕೈಯಲ್ಲಿರಬೇಕು. ಇಲ್ಲ ಅಂತಂದ್ರೆ ನಾನು ಆಫೀಸ್ಗೂ ಹೋಗಲ್ಲ, ನಿನ್ನಂತೂ ಸುಮ್ಮನೆ ಬಿಡಲ್ಲ. ಸಮರ್, ಅಭಿ ತುಂಬಾ ಅವಮಾನ ಮಾಡಿದ್ರ? ಅವಮಾನ ಮಾಡ್ಕೊಳ್ಳೋದಾಗ್ದಲ್ಲಿ ಇನ್ನಲ್ಲ ಬಸ್ಸು. ಈ ಸಂಧ್ಯಾ ಮಾಡಿರೋ ಕೆಲಸಕ್ಕೆ ಅವ್ರೊಂದಿರೋದ್ರಲ್ಲಿ ತಪ್ಪೇನಿಲ್ಲ. ಅವ್ನು ಬೈದ ಅಂದ್ರೂ ತಪ್ಪಿಲ್ಲ ಅಂತ ಹೇಳ್ತಿದ್ಯಾ ಅಂದ್ರೆ ನಿಂಗೂ ಅವ್ರ ಮೇಲೆ ಪ್ರೀತಿ ಹುಡ್ತಿದೆ ಅಂತ ಆಯ್ತು. ಸುಮ್ಮನಿರು ಬಾಸು. ನನ್ನ ಹತ್ರನೂ ಅಷ್ಟೊಂದು ದುಡ್ಡಿಲ್ಲ. ಲಕ್ಷಗಟ್ಲೆ ಅಂದ್ರೆ ಎಲ್ಲಿಂದ ಬರುತ್ತೆ ಬಾಸು? ಅವಳಿಗೇನು ಬುದ್ಧಿ ಇದೆಯಾ?
ಅಷ್ಟು ದುಡ್ಡು ಖಾಲಿ ಆಗಿದೆ ಅಂತ ಬೇರೆ ಹೇಳ್ತಾ ಇದ್ದಾಳೆ. ಅವ್ನಿಗೆ ಹೇಗೆ ಮುಖ ತೋರಿಸ್ತೀನಾಳೆ? ಸಮರ್, ನಂಗ್ಯಾಕೋ ಸಂಧ್ಯಾ ಅಷ್ಟೆಲ್ಲ ದುಡ್ಡನ್ನ ಖಾಲಿ ಮಾಡಿರಲ್ಲ ಅನ್ಸುತ್ತೆ. ಖಂಡಿತವಾಗ್ಲೂ ಎತ್ತಿಟ್ಟಿರ್ತಾಳೆ. ನಿನಗೆ ಅವಮಾನ ಆಗತ್ತೆ ಅಂದರೆ ಕೊಡದೇ ಇರ್ತಾಳ? ಕೊಟ್ಟೆ ಕೊಡ್ತಾಳೆ. ಬೆಳಗ್ಗೆ ಹೋಗೋಳ್ನ ಕೇಳುವಂತೆ, ಈಗ ಚಿಂತೆ ಮಾಡದೆ ಮಲ್ಕೋ. ಹೇಗೆ ನಿದ್ದೆ ಬರುತ್ತೆ ಹೇಳು ಬಸ್ಸು? ಮಾಡಿದಿರೋ ತಪ್ಪಿಗೆ ಮಾತು ಕೇಳಬೇಕು. ಹೋಗ್ಲಿ, ಅಮ್ಮನ ಹತ್ರ ಒಂದ್ಸಲ ಮಾತಾಡ್ತೀಯಾ? ಯಾವ ಖುಷಿಗೆ? ಆಗ್ಲಾದ್ರೂ ನಿನ್ನ ಮನ್ಸಿಗೆ ಸ್ವಲ್ಪ ನಿರಾಳ ಆಗತ್ತೇನೋ ಅಂತ. ಅವ್ರ ಸುದ್ದಿ ಎತ್ತಬೇಡ, ನನಗೆ ಅಮ್ಮ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಹಾಗೆಲ್ಲ ಹೇಳ್ಬೇಡ ಸಮರ್. ನೀನು ಅವ್ರ ಜೊತೆ ಮಾತಾಡಿದ್ರೆ ಖಂಡಿತವಾಗ್ಲೂ ಮನಸ್ಸಿಗೆ ನೆಮ್ಮದಿ ಅನ್ಸತ್ತೆ. ಹೇಳ್ತಿದ್ದೀನಲ್ಲ, ಏನು ಬೇಕಾಗಿಲ್ಲ. ಅದೇ ಅಮ್ಮ ಅಂತಿದ್ದ ಹಾಗೆ ಅವರೇ ಫೋನ್ ಮಾಡ್ಬಿಟ್ರು ನೋಡು. ಮಗಂಗೆ ಆಗ್ತಿರೋ ಸಂಕಟ ಬೇರೆ ಯಾರಿಗೆ ಅರ್ಥ ಆಗದೆ ಇದ್ರು ಅಮ್ಮಂಗೆ ಅರ್ಥ ಆಗತ್ತೆ ನೋಡು. ಪ್ಲೀಸ್ ಸಿರಿ, ಪಿಕ್ ಮಾಡ್ಬೇಡ. ಅಯ್ಯೋ ಪಾಪ, ಇಷ್ಟೊತ್ತಿನಲ್ಲಿ ಫೋನ್ ಮಾಡ್ತಾ ಇದ್ದಾರೆ, ಪಿಕ್ ಮಾಡ್ಬೇಡ ಅಂದ್ರೆ ಹೇಗೋ? ನಿನಗೆ ಮಾತಾಡಕ್ ಇಷ್ಟ ಇಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಅವ್ರ ಧ್ವನಿ ಕೇಳಿಸ್ಕೊ. ಸರಿ ಪ್ಲೀಸ್. ಅಮ್ಮ, ಹೇಗಿದೆಯಾ ಪುಟ್ಟ? ನಾನು ಚೆನ್ನಾಗಿದ್ದೀನಮ್ಮ, ನೀವು ಹೇಗಿದ್ದೀರಾ? ನಾನು ಆರಾಮ. ಅಣ್ಣ ಹೇಗಿದ್ದಾರೆ? ನನಗೆ ಫೋನೇ ಮಾಡೋಕ್ಕಾಗಲಿಲ್ಲ. ಪರವಾಗಿಲ್ಲ ಅಮ್ಮ, ಅಪ್ಪನೂ ಚೆನ್ನಾಗಿದ್ದಾರೆ. ನೀವೇನಮ್ಮ ಇಷ್ಟೊತ್ತಿನಲ್ಲಿ ಫೋನ್ ಮಾಡಿಬಿಟ್ಟಿದ್ದೀರಾ? ಪಾಪು ಹೇಗಿದ್ದಾನೆ ಕೇಳೋಣ ಅಂತ ಫೋನ್ ಮಾಡಿದೆ ಪುಟ್ಟ. ಪಾಪ ನೀನಿಲ್ದೆ ಮನೇಲೂ ಎಲ್ಲ ಕೆಲಸ ಮಾಡ್ತಾ ಇದ್ದ ಇಷ್ಟ ದಿನ. ಹೌದಮ್ಮ, ಈಗ ನಾನು ಬಂದಿದ್ದೀನಲ್ಲ, ನಿಮ್ಮ ಮಗನ ಚೆನ್ನಾಗಿ ನೋಡ್ಕೊಳ್ತೀನಿ, ನೀವೇನು ಯೋಚನೆ ಮಾಡಬೇಡಿ. ಆ ನಂಬಿಕೆ ನನಗಿದೆ ಪುಟ್ಟ. ನನಗೆ ಅವನು ನೋಡಬೇಕು ಅನ್ನಿಸ್ತಾ ಇದೆ. ಅವ್ನು ಮಲಗಿದ್ರೆ ವಿಡಿಯೋ ಕಾಲ್ ಮಾಡಿ ಅವ್ನ ಮುಖ ತೋರಿಸ್ತೀಯಾ? ಸರಿ ಅಮ್ಮ, ಈಗಲೇ ಮಾಡ್ತೀನಿ. ನಿಂಗೆ ತಲೆ ಕೆಟ್ಟಿದ್ಯಾ ಬಸ್ಸು? ವಿಡಿಯೋ ಕಾಲ್ ಅಂತೆ. ಪಾಪ ಕಣೋ, ನಿನ್ನ ನೋಡಬೇಕು ಅಂತ ಹೇಳ್ತಿದ್ದಾರೆ. ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ನೋಡು ನಿನ್ನ ಮೇಲೆ. ಎಲ್ಲ ನಾಟಕ. ನಿನಗೆ ಫೋನ್ ಮಾಡಬೇಡ ಅಷ್ಟೇ. ಏ ಸಮರ್, ಅಯ್ಯೋ ಸಮರ್, ವಿಡಿಯೋ ಕಾಲ್ ಕನೆಕ್ಟ್ ಆಗೋಯ್ತು. ಶಬ್ದ ಮಾಡಬೇಡ ಪುಟ್ಟ, ಎದ್ಬಿಡ್ತಾನೆ. ನನ್ನ ಪಾಪು ಥರನೇ ಮಲಗಿದಾನೆ. ಪಾಪ ಒಳ್ಳೆ ನಿದ್ದೆಲಿದ್ದಾನೆ ಅನ್ಸತ್ತೆ. ಇದು ನಾನು ತೊಂದರೆ ಕೊಡಲ್ಲ, ಇಷ್ಟಾದರೂ ನೋಡೋಕೆ ಸಿಗ್ತಲ್ಲ. ನೋಡಿದ್ಯಾ ಅಮ್ಮಂಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ? ಅಮ್ಮ ಅಂದ್ರೇನೆ ಹಾಗೆ ಕಣೋ. ಬೆಳಗ್ಗೆಯಿಂದ ಸಂಜೆವರೆಗೂ ಮಕ್ಕಳು ಅವಳಿಗೆ ಎಷ್ಟೇ ಬೈದ್ರು ಅವಳ ಬಾಯಿಂದ ಮಕ್ಳಿಗೆ ಬರೋದು ಲಾಲಿ ಹಾಡು ಮಾತ್ರ. ಕೇಳ್ತಿದ್ಯಾ ನನ್ನ ಮಾತು ಸಮರ್? ಮತ್ತೆ ನಿಮ್ಮ ಮನೆಯಿಂದ ಈ ಮನೆಗೆ ಅತಿಥಿಗಳು ಬರ್ತಾರೆ ಅನ್ಸುತ್ತೆ, ಅದಕ್ಕೆ ಇಲ್ಲಿ ನಿಂತು ಕಾಯ್ತಿದ್ಯಾ? ಹಾಗಲ್ಲ ಶಾರ್ವರಿಯವರೇ, ಅದು ಇವತ್ತು ಇವ್ರಿಗೇನೆ ನಾ ಕಾಯ್ತಾ ಇದ್ದಿದ್ದು.
ನಮಸ್ಕಾರ ಪಂಡಿತ್ರೆ. ನಮಸ್ಕಾರಮ್ಮ. ಬನ್ನಿ ಕೂತ್ಕೊಳ್ಳಿ. ಹೇಗಿದ್ದೀರಾ? ನಾನು ನನ್ನ ಔಷಧಿಗಳ ಜೊತೆ ಚೆನ್ನಾಗಿದ್ದೀನಮ್ಮ. ಎಷ್ಟು ವರ್ಷ ಆಯ್ತಮ್ಮ ನಿನ್ನನ್ನು ನೋಡಿ. ಹೇಗಿದೀಯಾ? ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿದ್ದೇನೆ ಪಂಡಿತ್ರೆ. ಯಾವ್ದು ಹೊಸ ಕ್ಯಾರೆಕ್ಟರು? ಸೀದಾ ಸೋಫಾ ಮೇಲೆ ಕೂರಿಸಿದಾಳೆ. ಏನು ತಗೋತೀರಾ ಪಂಡಿತ್ರೆ? ಏನು ಬೇಡಮ್ಮ. ನಾನು ಯಾರನ್ನು ನೋಡಬೇಕು ಅಂತ ತಿಳಿಸಿದ್ರೆ ನಾನು ಬಂದಿರೋ ಕೆಲಸ ಮುಗಿಸ್ಕೊಂಡು ಹೊರಡ್ತೀನಿ. ಒಂದೇ ಒಂದು ನಿಮಿಷ. ಪೂರ್ಣಿ, ಏಯ್, ಏನು ನಡೀತಿದೆ ಇಲ್ಲಿ? ಯಾರಿವರು? ಪೂರ್ಣಿನ ಯಾಕೆ ಕರಿತಿದ್ಯಾ? ಅಯ್ಯೋ ಕ್ಷಮಿಸಿ, ನಿಮ್ಗೆ ಹೇಳೋದೇ ಮರ್ತೋಯ್ತು. ಇವರು ಆಯುರ್ವೇದದ ಪಂಡಿತರು. ಪೂರ್ಣಿ ನೋಡಕ್ಕೆ ಬಂದಿದ್ದಾರೆ. ವಾಟ್? ನಿನ್ನ ತಲೆ ಏನಾದರೂ ಕೆಟ್ಟಿದ್ಯಾ? ಅವಿಗೇನಾದರೂ ಇದೆಲ್ಲ ಗೊತ್ತಾದರೆ? ಶಾರ್ವರಿ ಅವರೇ, ಇವ್ರನ್ನ ಕರ್ಸಕ್ಕೆ ಅವಿನೇ ಹೇಳಿದ್ದು. ಬಾ ಪೂರ್ಣಿ. ಆಯುರ್ವೇದದ ಪಂಡಿತರು ಅಂತ ಹೇಳದ್ನಲ್ಲ, ಇವರೇ ಅವರು. ಪಂಡಿತ್ರೆ, ಇವಳಿಗೆ ನೀವು ಔಷಧಿ ಕೊಡಬೇಕಾಗಿರೋದು. ಕೂತ್ಕೊಮ್ಮ. ಕೈ ಕೊಡಮ್ಮ. ಪಂಡಿತ್ರೆ, ನಂಗೆ ಉಸಿರಾಡೋಕ್ಕಾಗ್ತಿಲ್ಲ. ನಾನು ಹೇಳಿದೆ ನೋಡು, ಈಗ ಏನು ಮಾಡಿದೀಯ ಅಂತ. ಪೂರ್ಣಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ? ಯಾರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ತಗೊಳಮ್ಮ, ತಿನ್ನು. ಬೇಡ ಪೂರ್ಣಿ, ತಗೋಬೇಡ. ನೀವೇನೇನೋ ಕೊಟ್ಟು ಅವಳಿಗೇನಾದರೂ ತೊಂದರೆ ಆದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ನಡೀರಿ, ಮೊದಲು ಆಚೆ ನಡೀರಿ. ಇವಳೊಬ್ಳು ಕೆಲಸ ಇಲ್ಲ, ಯಾರನ್ನ ಮನೆ ಒಳಗೆ ಬಿಡೋದು. ನಾನು ಆಚೆ ಹೋದರೆ ಈ ಮಗುಗೆ ಮಕ್ಕಳಾಗಲ್ಲ. ತಗೊಮ್ಮ, ನಿಶ್ಚಯಿಂತೆಯಿಂದ ಇದನ್ನು ಬಾಯಿಗೆ ಹಾಕೊಮ್ಮ. ಮೊದಲನೇ ಮಗು ಹೇಗೆ ಕೈ ತಪ್ಪು ಹೇಳ್ತು? ಗೊತ್ತಿಲ್ಲ ಪಂಡಿತ್ರೆ. ಇದ್ದಕ್ಕಿದ್ದ ಹಾಗೆ ಹೊಟ್ಟೆ ನೋವು ಬಂತು. ಹಾಸ್ಪಿಟ್ಲಿಗೆ ಹೋದಾಗ ತಾಯಿ ಮಗು ಇಬ್ಬರು ಜೀವಕ್ಕೂ ಅಪಾಯ ಅಂತ ಹೇಳಿ ಇಬ್ಬರಲ್ಲಿ ಒಬ್ಬರನ್ನೇ ಉಳಿಸೋಕ್ಕಾಗೋದು ಅಂತ ಹೇಳಿದ್ರು. ಹೀಗಾಗೋ ಹಿಂದಿನ ದಿನ ನೀನೇನಾದರೂ ತಿಂದಿದ್ಯಾ? ನೆನಪು ಮಾಡ್ಕೋ ಸರಿಯಾಗಿ.